ಅಡೆತಡೆಗಳ ನಡುವೆ ಒಂದು ಒಳ್ಳೆ ಗುಡ್ ಸೈನ್ ಅನ್ಬೋದು. ಅಣ್ಣ ತಮ್ಮದಿ ಮತ್ತೆ ಒಂದು ಕಾಣಿಸಿದ್ರೆ ತುಂಬಾ ಖುಷಿಯ ವಿಚಾರ. ಈ ಸಿನಿಮಾಗೆ ಏನಾದರೂ ತಮ್ಮನ ಚಿತ್ರಕ್ಕೆ ಅಣ್ಣನ ಸಾಥ್ ಸಿಗ್ಬೋದಾ ಅಂತ ಸರ್? ಅಣ್ಣ ತಮ್ಮ ಬೇರೆ ಆಗಿರೋದು ಯಾರು ಹೇಳಿದ್ರು ನಿಮಗೆ? ಈಗ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದೋಗಿ ಗಂಡ ಹೆಂಡತಿ ಮಧ್ಯದಲ್ಲಿ ನಡೆಯುತ್ತೆ, ಅಪ್ಪ ಮಗನ ಮಧ್ಯೆ ನಡೆಯುತ್ತೆ. ಸೊ ಆ ಥರ ಇರುತ್ತೆ. ಒಂದು ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ಗೆ ಹೋದಾಗ ನಾನು ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಮನೇಲಿದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದ್ರೆ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ? ಸೊ ನೀವು ನೋಡೋಕ್ಕಾಗಲ್ಲ. ಸೊ ಅದೇನು ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್. ಅದು ಅದೇ ಒಂದು ಮಧ್ಯದಲ್ಲಿ ಒಂದು ತಿಂಗಳು 1.5 ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತಾಡಿರಲ್ಲ ಅಷ್ಟೇ. ಬಟ್ ಟಚ್ಚಲ್ಲಿ ಇದ್ದೇ ಇರ್ತೀವಿ. ಫೋನಲ್ಲಿ ಮಾತಾಡೋದಾಗ್ಲಿ, ನಮ್ಮ ಅತ್ತಿಗೆ ಜೊತೆ ಮಾತಾಡಿ ಇದ್ದೇ ಇರುತ್ತೆ. ಕೊಟ್ಟರೆ ತುಂಬಾ ಖುಷಿ ಪಡ್ತೀನಿ. ಗೊತ್ತಿಲ್ಲ, ನಾನೇನು ಮಾತಾಡಿಲ್ಲ ಇದ್ರ ಬಗ್ಗೆ, ಯಾಕಂದ್ರೆ ಬೇರೆ ಟೆನ್ಷನ್ಸ್ ಇದ್ದಿದ್ದರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಸೊ ಗೊತ್ತಿಲ್ಲ, ಮುಂದಕ್ಕೆ ಕೇಳ್ಬೋದೇನೋ, ನಾನು ಅವರು ಅಂದ್ಬಿಟ್ಟು ಮಾಡ್ಬೋದೇನೋ ಗೊತ್ತಿಲ್ಲ. ಏನ್ ಬೇಕಾರಾಗ್ಬೋದು. ಎಲ್ತದೆ ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದರೆ ಅಜಯ್ ಹೆಗ್ಡೆ ಡಾಕ್ಟ್ರು ದರ್ಶನ್ಗೆ 2 ಕೈದಿನ ಆಪರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೆ ದರ್ಶನ್ ಅಂದರೆ ಅವ್ರೊಂಥರ ಫ್ಯಾಮಿಲಿ ಡಾಕ್ಟರ್. ದರ್ಶನ್ದು ಫುಲ್ಲು ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲನೂ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತಗೋತಾರೆ ಡಿಸಿಷನ್ ಏನೇನು ಮಾಡಬೇಕು. ಮತ್ತು ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬ ನೋವಿದೆ ಅವ್ರಿಗೆ. ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ಥರ ಆಗೋವರೆಗೂ ಟ್ರೀಟ್ಮೆಂಟ್ ನಡೀಬೇಕು. ಆ ಟೈಮಲ್ಲಿ ನೀವು ಒಂದು ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು, ಮತ್ತೊಂದು ಕಡೆ ಫ್ಯಾಮಿಲಿನ ನಿಭಾಯಿಸಬೇಕಿತ್ತು. ಅದನ್ನೆಲ್ಲ ಹೇಗೆ ನಿಭಾಯಿಸಿ? ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ. ಆ್ಯಂಡ್ ಅದಾದ್ಮೇಲಿಂದ ಮಿಕ್ಕಿದೆಲ್ಲರೂ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ಟೀಮು, ಈವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮಗೆ. ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು ಜಯಂತ್ ಅವರು ನಂದು ಕೆಲಸನ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ದಾರೆ. ಅಂದರೆ ಎಲ್ಲ ಅವರು ನನಗೆ ಏನೇನು ಬೇಕಂತ ಅವ್ರು ಹೇಳ್ತಾ ಇದ್ದೆ, ಅವರೆಲ್ಲ ಮಾಡಿರೋ. ನಾನು ಅವ್ರು ಫೈನಲ್ ಚೆಕ್, ಅದರಲ್ಲಿ ಏನೇನು ಕರೆಕ್ಷನ್ಸ್ ನನಗೆ ಹೆಂಗೆ ಬೇಕು ಹಂಗಿದೆಯಾ, ಇಲ್ಲ ಏನಾರ ಕರೆಕ್ಷನ್ಸ್ ಬೇಕು, ಅವೆಲ್ಲ ನಾನು ಮಾಡಿಸ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ದಿನಕರ್ ಸರ್ ಮತ್ತೆ ದರ್ಶನ್ ಸರ್ಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ. ಜಯಣ್ಣ ಅವರ ಪ್ರೊಡಕ್ಷನ್ ಎಲ್ಲ ಸಿನಿಮಾ ಬರುತ್ತೆ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಾಗ್ತಿದೆ. ಅಲ್ಲಲ್ಲ, ಪ್ರೊಡಕ್ಷನ್ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮು 2026 ಮೋಸ್ಟ್ಲಿ ಆಗೋದು. ಯಾಕಂದ್ರೆ ಈಗ ಇನ್ನೂ 2 ದರ್ಶನ್ ಸಿನಿಮಾಗಳಿದೆ, ಅದೆರಡು ಮುಗಿದ ಮೇಲೆ ಮಾಡ್ಬೋದು. ಆ್ಯಂಡ್ ಪ್ರೊಡ್ಯೂಸರ್ ದರ್ಶನದ ತುಂಬ ದೊಡ್ಡ ಲಿಸ್ಟ್ ಇದೆ, ಅದರಲ್ಲಿ ಯಾರು ಹೋಗ್ಬೋದು. ಇದು ಗೋವಾ, ಮಂಗಳೂರು, ಬ್ಯಾಂಗ್ಳೂರು, ಮೈಸೂರು ಎಲ್ಲ ಶೂಟಿಂಗ್. ಅದೇ ಒಟ್ಟಿಗೆ 5 ಸಾಂಗ್ ಈಗ 3 ಬಿಟ್ಟಿದ್ದೀವಿ. ಇನ್ನ 2 ಟ್ರಂಪ್ ಕಾರ್ಡ್ಗಳಿದೆ ನಮ್ಮ ಹತ್ರ. ಸೊ ಅದನ್ನು ಈಗ Jan 5th ಅದನ್ನ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ Jan 14th ಇಲ್ಲ ಅದಕ್ಕಿಂತ ಬಿಫೋರೇನೆ 10th ಇಲ್ಲ 14th ಹಂಗೆ ಟ್ರೇಲರ್ನ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕು. ಹೆಂಗೆ ಸಾಂಗ್ಗಳಿಗೆ ಪ್ರಮೋಟ್ ಮಾಡಿಕೊಟ್ರಿ ಹಂಗೆ ನಮ್ದೆಲ್ಲ ಕಂಟೆಂಟ್ಸ್ ನೀವು ಮಾಡ್ಬೇಕು. ಆ್ಯಂಡ್ ಅದಕ್ಕಿಂತ ಬಿಫೋರ್ Jan 1st ಒಂದು ನಾನು ವಿರಾಟ್ ಒಂದು ಇಂಟರ್ವ್ಯೂ ಮಾಡಿದ್ದೆ, ರಾಯಲ್ ಟು ರಾಯಲ್ ಸಿಟಿ ಅಂದ್ಬಿಟ್ಟು. ಅಂದರೆ ನಂದು ಜರ್ನಿ, ವಿರಾಟ್ ಜರ್ನಿ. ಆ್ಯಂಡ್ ನಾವು ಮೈಸೂರಲ್ಲಿ ನಮ್ಮ ಫೇವ್ರೆಟ್ ಅಡ್ಡಗಳು ಯಾವುದು, ಯಾಕಂದರೆ ವಿರಾಟ್ ಮೈಸೂರವ್ರು ಆಗಿರೋದ್ರಿಂದ. ಸೊ ಅದನ್ನೆಲ್ಲ ಇಟ್ಕೊಂಡು ಒಂದು ಡಿಫ್ರೆಂಟ್ ಕಂಟೆಂಟ್ ಸಿನಿಮಾ ಪ್ರಮೋಷನ್ಗೆ ಅಂತಲೇ ಅದೊಂದು ಶೂಟ್ ಮಾಡಿದ್ವಿ. Jan 1st ಬಿಡ್ತೀವಿ. ಆ್ಯಂಡ್ ಅದಕ್ಕೆ ಯಾವುದು ಕಾಪಿರೈಟ್ ಇದಿಲ್ಲ. ಸೊ ಎಲ್ರಿಗೂ ಅದನ್ನ ತಲುಪಿಸ್ತೀವಿ. ಎಲ್ಲರೂ ಅವರವರು ನಿಮ್ಮ ಇದರಲ್ಲಿ ಹಾಕಿ ನಮಗೆ ಸಪೋರ್ಟ್ ಮಾಡ್ತಾರೆ. ಪ್ಯಾನ್ ಇಂಡಿಯಾ ಟ್ರೆಂಡ್ ಕಾಟೇರ ಕನ್ನಡದಲ್ಲಿ ಮಾತ್ರ ಬಂದು ಕನ್ನಡಿಗರ ಮೆಚ್ಚಿದ್ರು. ಸೊ ಅನ್ನ ಟ್ರೈನ್ ತಮ್ಮ ಹೋಗ್ತಾರೆ. ಇವಾಗ ಯಾವುದೇ ಸಿನಿಮಾ ಬಂದು ನಾವು ವೈಭಾಷೆ ಮಾಡ್ತೀವಿ, ಪ್ಯಾನ್ ಇಂಡಿಯಾ ಡಿಬೆಂಟ್ ಇದು ಕೂಡ ಬರೀ ಕನ್ನಡದಲ್ಲಿ ಬರ್ತಾ ಇದೆ. ಇದು ಹೇಗೆ ಸರ್? ಫಸ್ಟ್ ಆಫ್ ಆಲ್ ನನಗೆ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ತಲೆಗೆ ಹೋಗಿಲ್ಲ ಸರ್. ಕನ್ನಡದಲ್ಲಿ ಮಾಡ್ಬಿಟ್ಟು ಡಬ್ ಮಾಡೋದು ಹೆಂಗೆ ಮಾಡಿದ್ರೆ ಪ್ಯಾನ್ ಇಂಡಿಯಾ ಮಾಡಿದ್ರೆ ಎಲ್ಲಾದ್ರಲ್ಲೂ ಶೂಟ್ ಮಾಡಿದ್ರೆ ಬೆಟರ್ ಅನ್ನೋ ನನ್ನ ಫೀಲ್. ಅದು ಒಬ್ಬೊಬ್ರದ್ದು ಒಂದಿರುತ್ತೆ, ನನ್ನ ಫೀಲ್. ಇವನ್ ಒಂದಷ್ಟು ನಾವೀಗ ಕನ್ನಡ ಸಿನಿಮಾನ ತೆಲುಗಲ್ಲಿ ನೋಡಿದಾಗ ಲಿಪ್ ಸಿಂಕ್ ಆಗ್ತಿರಲ್ಲ. ನಮಗೆ ನಮ್ದ್ರಲ್ಲೇ ಲಿಪ್ ಸಿಂಕ್ ಆಗಿಲ್ಲ ಅಂದ್ರೆ ಒಂದು ಸ್ವಲ್ಪ ನನಗೆ ಪರ್ಸನಲಿ ಇರಿಟೇಟ್ ಆಗ್ಬಿಡುತ್ತೆ. ಸೊ ಆ ಥರ ಮೈಂಡ್ಸೆಟ್ ಈ ಸಿನಿಮಾ ಮಾಡಿದಾಗ ನಾನು ಅದು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಸಿನಿಮಾ ಬಂದ್ಮೇಲೆ ಜನಗಳಿಗೆ ಇಷ್ಟ ಆದ್ಮೇಲೆ ಈಗ ನೋಡಿ ಕಾಂತಾರ ಪ್ಯಾನ್ ಇಂಡಿಯಾ ಮಾಡಿಲ್ಲ ಅವರು, ಬಟ್ ಜನ ಪ್ಯಾನ್ ಇಂಡಿಯಾ ಮಾಡಿದ್ರು. ಆ ರೀತಿ ಎಲ್ಲ ಆಗುತ್ತಂದ್ರೆ ವೆಲ್ ತುಂಬಾ ಖುಷಿ ಮಾಡ್ತೀವಿ.
ಸರ್ ನೀವು ಅವಾಗಲೇ ಹೇಳಿದ್ರಿ ದರ್ಶನ್ ಅವರ ಇನ್ಸಿಡೆಂಟ್ ಆಗಕ್ಕೆ ಮುಂಚೆ ನಾನು ಶೂಟಿಂಗ್ ಎಲ್ಲ ಮುಗಿಸ್ಬಿಟ್ಟಿದ್ದೆ ಅಂತ. ಆ ಟೈಮಲ್ಲಿ ಏನಾದ್ರು ಸಿನಿಮಾ ಬಗ್ಗೆ ಮಾತಾಡಿದ್ದು ಶೇರ್ ಮಾಡಿದ್ದು, ನೀವು ಯಾವ ಸಿನಿಮಾ ಮಾಡ್ತಿದ್ದೀರಾ ಇದೆಲ್ಲ ಅಪ್ಡೇಟ್ಸ್ ಇರುತ್ತಾ ಅವ್ರಿಗೆ? ಅಂದ್ರೆ ಸಿನಿಮಾ ವಿಚಾರ ಎಲ್ಲ ಶೇರ್ ನಾನು ಮಾಡ್ತಾರೆ? ರಾಯಲ್ ಮಾಡ್ತಾ ಇರೋದು ಮುಹೂರ್ತ ಆದಾಗಿಂದಾನೆ ಗೊತ್ತಿತ್ತು, ಯಾಕಂದ್ರೆ ರಾಯಲ್ಗೆ ಕ್ಲಾಪ್ ಮಾಡಿದ್ದೆ ನಮ್ಮಮ್ಮ. ಸೊ ಎಲ್ಲ ಗೊತ್ತಿತ್ತು ಅವ್ರಿಗೆಲ್ಲ. ಏನಾದ್ರು ಶೇರ್ ಮಾಡಿದ್ರ ಅಂತ? ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನು ದರ್ಶನ್ ಸಿನಿಮಾಗಳು ಮಾಡ್ಬೇಕಾದ್ರೆ ನನ್ನ ಹತ್ರ ಕಥೆನೇ ಕೇಳಲ್ಲ ಸರ್. ಅವ್ನಿಗೇನೋ ನನ್ನ ಮೇಲೆ ನಂಬಿಕೆ, ಅವ್ನು ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಅಂತ. ನಾನು ಅವ್ರಿಗೆ ಜೊತೆಲಿ ಒಂದೇ ಕತೆ ಅಂತ ಹೇಳಿದ್ದು, ಅಂದ್ರೆ ಪ್ರೊಡಕ್ಷನ್ ಮಾಡ್ಬೇಕಿತ್ತಲ್ಲ. ಸೊ ಅದಕ್ಕೆ ಅಂದ್ರೆ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಳಕ್ಕೆ, ಯಾಕಂದ್ರೆ ಅವನು ಇಂಡಸ್ಟ್ರಿಯಲ್ ಸೀನಿಯರ್ ನನ್ಕಿಂತ. ಸೊ ಅದೊಂದೇ ಹೇಳಿದ್ದು. ನವಗ್ರಹ ಕತೆ ಹೇಳಿರಲಿಲ್ಲ ನಾನು, ಸಾರಥಿ ಕತೆ ಹೇಳಿರಲಿಲ್ಲ ನಾನು ಅವ್ನಿಗೆ. ಈವನ್ ಬುಲ್ಬುಲ್ ಮಾಡ್ತೀವಿ ಅಂದಾಗ್ಲೂ ಈ ಥರ ಡಾರ್ಲಿಂಗ್ ರಿಮೇಕ್ ಮಾಡ್ತೀವಿ ಅಂತ ಹೊರತು ಸ್ಕ್ರೀನ್ ಪ್ಲೇ ಹೆಂಗ್ ಮಾಡ್ತೀವಿ ಅಂತ ಹೇಳಿರಲಿಲ್ಲ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.